ರಿಟ್ ಆಫ್ ಸೆಷ್ಯೂರರಿ ಅಂತ. ಈ ರಿಟ್ಟಿನಡಿಯಲ್ಲಿ ನಾವು ಹೈಕೋರ್ಟಿಗೆ ರಿಟ್ಟನ್ನು ಸಲ್ಲಿಸಿ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ಟನ್ನು ಸಲ್ಲಿಸಿ ಯಾವುದೇ ಒಂದು ಕೆಳಗಿನ ಅಧಿಕಾರಿಗಳು ಮಾಡಿರುವಂಥ ಆದೇಶವನ್ನು, ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿರುವಂಥ ಆದೇಶಗಳನ್ನು ರದ್ದು ಮಾಡಿ, ಕ್ವಾಶ್ ಮಾಡಿ, ರದ್ದುಪಡಿಸಿ ಆದೇಶ ಸರಿ ಇಲ್ಲ, ಕಾನೂನುಬದ್ಧವಾಗಿಲ್ಲ ಅಂತ ಕೇಳುವಂಥದ್ದನ್ನು ನಾವು ರಿಟ್ ಆಫ್ ಸೆಷ್ಯೂರರಿ ಅಂತ ಕೇಳ್ತೀವಿ. ಇನ್ನು ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ನ್ಯಾಯಾಲಯಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಅವರು ಈ ರೀತಿ ಮಾಡಲು ನಿರ್ದೇಶನವನ್ನು ಕೊಡಿ. ಅವರು ಈ ರೀತಿ ಮಾಡೋದಕ್ಕೆ ಅವ್ರು ಮಾಡ್ತಾಯಿಲ್ಲ, ಅವ್ರು ಮಾಡಬೇಕು ಆದರೆ ಅವ್ರು ಮಾಡ್ತಾಯಿಲ್ಲ, ಅವ್ರು ಹಾಗೆ ಇಟ್ಕೊಂಡಿದ್ದಾರೆ, ನಮ್ಮ ಫೈಲ್ ಹಾಗೇ ಇದೆ, ಯಾವುದೇ ಒಂದು ಆದೇಶವನ್ನು ಮಾಡ್ತಾಯಿಲ್ಲ. ಆದ್ದರಿಂದ ಅವರಿಗೆ ಆ ಆದೇಶವನ್ನು ಮಾಡಲು ನಿರ್ದೇಶನ ಕೊಡಿ ಅಂದರೆ ಅದನ್ನು ರಿಟ್ ಆಫ್ ಮ್ಯಾಂಡಮಸ್ ಅಂತ ಕರಿತೀವಿ. ಹಾಗೆ ರಿಟ್ ಆಫ್ ಕೋ ವಾರಂಟೋ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾಡಿರುವಂಥ ಆದೇಶವನ್ನು ಯಾವ ಆಧಾರದ ಮೇಲೆ ಮಾಡಿದೆಯಾ, ನಿನಗೆ ಅದನ್ನು ಮಾಡುವಂಥ ಅಧಿಕಾರ ಇದೆಯಾ, ಆ ನಿನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನ ಆದೇಶವನ್ನು ಮಾಡಿದೆಯಾ, ನಿನಗೆ ಮಾಡಿರುವಂಥ ಅಧಿಕಾರಕ್ಕೆ ಕಾರಣ ಏನು, ನಿನ್ನ ವ್ಯಾಪ್ತಿಗೆ ಬರುತ್ತಾ ಅದು ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ರಿಟ್ ಆಫ್ ಕೋ ವಾರಂಟೋ ಅಂತ ಕರಿತೀವಿ. ಹಾಗೆ ರಿಟ್ ಆಫ್ ಪ್ರಾಹಿಬಿಷನ್, ನ್ಯಾಯಾಲಯದ ರಿಟ್ ಆದೇಶದ ಮೂಲಕ ಇಂತಹ ಕೆಲಸವನ್ನು ನೀನು ಮಾಡಬೇಡ ಅಂತ ಹೇಳೋಕ್ಕೆ, ನೀನು ಇಂಥದ್ದು ಮಾಡೋಕ್ಕೆ ಹೊರಟಿದೆಯಾ, ಕಾನೂನಲ್ಲಿ ಇದನ್ನು ಮಾಡೋಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ನೀ ಅದನ್ನು ಮಾಡಬೇಡ ಅನ್ನುವಂಥ ಆದೇಶವನ್ನು ಪಡೆದುಕೊಳ್ಳೋಕ್ಕೆ ರಿಟ್ ಆಫ್ ಪ್ರಾಹಿಬಿಷನ್ ಅಂತ ಫೈಲ್ ಮಾಡಿ.